ಕರ್ನಾಟಕದಲ್ಲಿ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಲು ಹೊರಟಿದೆ. ಕರ್ನಾಟಕ, ಕನ್ನಡ, ಕನ್ನಡಿಗ ಅಂತಕ್ಕಂಥ ಮೂರು ದೇವದೇಶಗಳನ್ನು ಇಟ್ಕೊಂಡು ಇವತ್ತಿನ ಹೋರಾಟ ನಿಜವಾಗ್ಲೂ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡುತ್ತೆ ಅಂತೇಳಿ ಹೇಳಬೇಕಾಗುತ್ತೆ. ಹಿಂದಿ ವಾಲಗಳು ಇಲ್ಲಿ ಬಂದು ನೆಲೆಸಿ ಕನ್ನಡಿಗರ ಶೋಷಣೆ ಮಾಡ್ತಕ್ಕಂಥದ್ದು ತಪ್ಪಬೇಕು. ಉತ್ಪಾದನೆಗಳ ಮೇಲೆ ಕನ್ನಡದಲ್ಲಿ ಬರವಣಿಗೆ ಇರಬೇಕು. ಈ ಮಹಾ ಸಂಘರ್ಷ ಯಾತ್ರೆ ಇವತ್ತು ಕರ್ನಾಟಕದಲ್ಲಿ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಲು ಹೊರಟಿದೆ. ಸಮರಸಿಂಹ ಟಿ ಎ ನಾರಾಯಣಗೌಡರ ನೇತೃತ್ವದಲ್ಲಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಕರ್ನಾಟಕ, ಕನ್ನಡ, ಕನ್ನಡಿಗ ಅಂತಕ್ಕಂಥ ಮೂರು ದೇವದೇಶಗಳನ್ನು ಇಟ್ಕೊಂಡು ಇವತ್ತು ನಮ್ಮ ರಾಜ್ಯದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಎಲ್ಲ ಉತ್ಪಾದನೆಗಳ ಮೇಲೆ ಕನ್ನಡದಲ್ಲಿ ಬರವಣಿಗೆ ಇರಬೇಕು ಮತ್ತು ಈ ಪರಭಾಷಿಕರು ಮಾಡುವಂಥ ವ್ಯಾಪಾರದಲ್ಲಿ ಇವತ್ತು ಕನ್ನಡಿಗರಿಗೆ ಮೊದಲ ಆದ್ಯತೆ ಕೊಡಬೇಕು. ಹಿಂದಿ ವಾಲಗಳು ಇಲ್ಲಿ ಬಂದು ನೆಲೆಸಿ ಕನ್ನಡಿಗರ ಶೋಷಣೆ ಮಾಡ್ತಕ್ಕಂಥದ್ದು ತಪ್ಪಬೇಕು. ಈ ಹೋರಾಟ ಇವತ್ತು ಏನು ಹಿಂದೆ ರಾಜ್ಕುಮಾರ್ ಅವರ ನೇತೃತ್ವದಲ್ಲಿ ಗೋಕಾಕ್ ವರದಿ ಜಾರಿಗೆ ಬರಲಿ ಅಂತೇಳಿ ಹೋರಾಟ ಆಯಿತು. ಅದಕ್ಕೆ ಭಿನ್ನವಾದಂಥ ಹೋರಾಟವನ್ನು ಇವತ್ತು ನಾರಾಯಣಗೌಡರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಇವತ್ತಿನ ಹೋರಾಟ ನಿಜವಾಗ್ಲೂ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡುತ್ತೆ ಅಂತೇಳಿ ಹೇಳಬೇಕಾಗುತ್ತೆ. ಪ್ರತಿ ಜಿಲ್ಲೆ ಮತ್ತು ಪ್ರತಿ ತಾಲೂಕಿನಲ್ಲಿ ಈ ಸಂಘರ್ಷ ಯಾತ್ರೆ ಹೊರಡುತ್ತೆ. ಇವತ್ತಿನ ಈ ಸಂಘರ್ಷ ಯಾತ್ರೆ, ಮಹಾಸಂಘರ್ಷ ಯಾತ್ರೆ ನಾರಾಯಣಗೌಡರ ನೇತೃತ್ವದಲ್ಲಿ ಬೃಹತ್ ಮಟ್ಟದಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದೆ. ಇದು ಯಶಸ್ವಿ ಆಗುತ್ತೆ ಅಂತೇಳಿ ನಾನು ಕೂಡ ಭಾವಿಸ್ತೀನಿ.